ಕಾರ ಇಂದು ನಾನು ನಿಮಗೆ ಒಂದು ವಿಶಿಷ್ಟ ರೀತಿಯಾದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಯಾರಾದರೂ ನೀವು ಇಷ್ಟಪಟ್ಟವರು ಆಯಿತಾ, ಅಂಥವ್ರಿಗೆ ನೀವು ರಾತ್ರಿ ಮಲಗುವ ಸಮಯದಲ್ಲಿ ಈ ಒಂದೇ ಒಂದು ಕ್ರಿಯೆ ಮಾಡಿಕೊಂಡು ಮಲಗಿದ್ದೆ ಆದಲ್ಲಿ ಜೀವನ ಪರ್ಯಂತ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ. ಅಂಥ ವಿಶಿಷ್ಟವಾದ ಬಲಶಾಲಿಯಾದ ವಶೀಕರಣ ಮಂತ್ರ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಮೊದಲಿಗೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ಮಣ್ಣಿನ ಕುಡಿಕೆ ಬೇಕಾಗುತ್ತೆ, ಅಂದರೆ ಚಿಕ್ಕದಾದಂಥ ಒಂದು ಮಣ್ಣಿನ ಕುಡಿಕೆ ಬೇಕಾಗುತ್ತೆ. ಮತ್ತು ಅವರ ಒಂದು ಫೋಟೋ ಬೇಕಾಗುತ್ತೆ. ಫೋಟೋ ಜೊತೆಗೆ ನಿಮಗೆ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ, ಒಂದು ಪೆನ್ನು ಬೇಕಾಗುತ್ತೆ, ಮತ್ತು ಮರಳು ಮಾತಾಂಗಿ ಬೀಜ. ಇದು ಆಲ್ಮೋಸ್ಟ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಗ್ರಂಥಿಗೆ ಅಂಗಡಿಗೆ ಹೋಗಿ 50 ಗ್ರಾಮ್ ಮರಳು ಮಾತಂಗಿ ಕೊಡಿ. 50 ಗ್ರಾಮು ನಿಮಗೆ ಬೇಡ, ಇನ್ನು 10 ಗ್ರಾಮ್ ತಗೊಳ್ಳಿ ಸಾಕು. 10 ಗ್ರಾಮ್ ಮರಳು ಮಾತಂಗಿ ಬೀಜ ತಗೊಳ್ಳಿ. 10 ಗ್ರಾಮ್ ನಿಮಗೆ ಮರಳು ಮಾತಂಗಿ ತುಂಬ ಚೀಪಲ್ಲಿ ಸಿಗುತ್ತೆ, ಅಷ್ಟು ಜಾಸ್ತಿ ಏನೂ ಆಗಲ್ಲ. ಅದನ್ನು ತಗೊಂಡು ಒಂದು ಬಿಳಿಯ ಗುಲಗಂಜಿ ತೆಗೆದುಕೊಂಡು ಭಾನುವಾರದ ದಿನ ರಾತ್ರಿ 9 ರಿಂದ 12 ಒಳಗೆ ಇಷ್ಟನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ಬಿಳಿಯ ಹಾಳೆ ಮೇಲೆ ಅವರ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದು ಕೆಳಗಡೆ ಆಕರ್ಷಣ ಕುರುಕುರು ಸ್ವಾಹ ಅಂತ ಬರೀರಿ. ಮತ್ತು ಫೋಟೋ ತೆಗೆದುಕೊಳ್ಳಿ. ಫೋಟೋ ಹಿಂಭಾಗದಲ್ಲಿ ಮೊದಲು ನಿಮ್ಮ ಹೆಸರನ್ನು ಬರೀರಿ, ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೀರಿ. ಹುಡುಗ ಆಗಿದ್ರೆ ಹುಡುಗನ ಹೆಸರು, ಹುಡುಗಿ ಆಗಿದ್ರೆ ಹುಡುಗಿ ಹೆಸರು, ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ಬರೆದು ಆದ ಮೇಲೆ ಕೆಳಗಡೆ ರೀಮ್ ಅಂತ ಬರೀರಿ ಫೋಟೋ ಹಿಂಭಾಗದಲ್ಲಿ. ಆದಮೇಲೆ ಆ ಕುಡಿಕೆ ಒಳಗಡೆ ಮೊದಲಿಗೆ ಫೋಟೋವನ್ನು ಹಾಕಿ, ಆಮೇಲೆ ಬಿಳಿಯ ಹಾಳೆಯನ್ನು ಹಾಕಿ, ಅದರ ಮೇಲೆ ಬಿಳಿಯ ಗುಲಗಂಜಿ ಒಂದನ್ನು ಇಡಿ, ಮತ್ತು ಮರಳು ಮಾತಂಗಿ ಬೀಜ ಏನು ತಂದಿದ್ದೀರೋ ಅದನ್ನು ಅದರೊಳಗಡೆ ಹಾಕಿ ಆದ ಮೇಲೆ ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಒಂದು ಮಂತ್ರವನ್ನು ಕೊಡ್ತೀನಿ. ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ಮುಗಿದ ನಂತರ ಆ ಮಣ್ಣಿನ ಮಡಿಕೆ ಏನಿದೆ ಕುಡಿಕೆ, ಅದನ್ನು ಒಂದು ಪ್ಯಾಕಿಂಗ್ ಟೇಪ್ ಬರುತ್ತೆ ಬ್ರೌನ್ ಕಲರ್, ಅದು ಇಲ್ಲ ಎಲ್ಲಿ ಯಾವುದಾದ್ರೂ ಸರಿ, ಒಂದು ಟೇಪಿಂದ ಪ್ಯಾಕ್ ಮಾಡಿ, ಇಲ್ಲವೇ ಒಂದು ಬಟ್ಟೆಯಿಂದ ಪ್ಯಾಕ್ ಮಾಡಿ ಕಟ್ಟಿ ಆದಮೇಲೆ ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಅವತ್ತು ಮಲ್ಕೊಳ್ಳಿ. ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಓಡಾಡಲ್ವಲ್ಲ ಅಂಥ ನಿರ್ಜನ ಪ್ರದೇಶದಲ್ಲಿ ಇಟ್ಟು ಬಂದುಬಿಡಿ ಸಾಕು. ಆಮೇಲೆ ನೋಡಿ ಚಮತ್ಕಾರ ಹೇಗಿರುತ್ತೆ. ಅವರೇ ನಿಮಗೆ ಫೋನನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹಂಬಲಿಸ್ತಾರೆ, ಚಡಬಡಿಸ್ತಾರೆ. ನೀವು ಫೋನ್ ಮಾಡಿಲ್ಲ ಅಂದರೆ ಅವರೇ ಖುದ್ದು ನಿಮಗೆ ಕಾಲ್ ಮಾಡಿ ಸಿಗೋಣ, ಮೀಟ್ ಮಾಡೋಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಕಾಮದೇವಾಯೇ ಮಂ ಹಮ್ಮುಖಿ ಆಕರ್ಷಣಂ ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಕಾಮದೇವಾಯೇ ಮಂ ಅಮುಖಿ ಆಕರ್ಷಣಂ ಕುರು ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತಾ ಈ ಕ್ರಿಯೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ನಾನು ನಿಮಗೆ ಹೇಳ್ತೀನಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮಾಡಿ. ಎಲ್ಲರಿಗೂ ಮಂಗಳವಾಗಲಿ.